ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ವೇಣುಗೋಪಾಲ್. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಹೌ ಟು ಚೇಂಜ್ ಸ್ಕ್ರೀನ್ ರೆಸಲ್ಯೂಷನ್ ಆಫ್ ಯುವರ್ ಕಂಪ್ಯೂಟರ್. ನಿಮ್ಮ ಕಂಪ್ಯೂಟರ್ ಇರ್ಬೋದು, ಡೆಸ್ಕ್ಟಾಪ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಯಾವುದೇ ಒಂದು ಮಷಿನ್ ನಿಮ್ಮ ಮನೇಲಿ ಇರುತ್ತಲ್ಲ, ಆ ಪರ್ಟಿಕ್ಯುಲರ್ ಡಿಸ್ಪ್ಲೇ ಅಥವಾ ಡೆಸ್ಕ್ಟಾಪ್ ಅಥವಾ ಡಿಸ್ಪ್ಲೇ ಏನಿರುತ್ತಲ್ಲ ಅದ್ರ ರೆಸಲ್ಯೂಷನ್ನ ಹೇಗೆ ಚೇಂಜ್ ಮಾಡೋದು ಅಂತ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಶುರು ಮಾಡೋಣ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಪರ್ಟಿಕ್ಯುಲರ್ ಲ್ಯಾಪ್ಟಾಪ್ದು ಮಾನಿಟರ್ ಇರ್ಬೋದು ಅಥವಾ ಡಿಫಾಲ್ಟ್ ಸ್ಕ್ರೀನ್ ಲ್ಯಾಪ್ಟಾಪ್ ಜೊತೆ ಏನಿರುತ್ತಲ್ಲ ಅದಿರ್ಬೋದು, ಅಥವಾ ನೀವು ಎಕ್ಸ್ಟರ್ನಲ್ ಮಾನಿಟರ್ ಯೂಸ್ ಮಾಡ್ತಿದ್ರೆ ಆ ಪರ್ಟಿಕ್ಯುಲರ್ ಮಾನಿಟರ್ದು ರೆಸಲ್ಯೂಷನ್ ಅಂತ ಇರುತ್ತೆ. ರೆಸಲ್ಯೂಷನ್ ಅಂದರೆ ಏನಂತ ಹೇಳ್ತಾರೆ ಅಂದರೆ ನಂಬರ್ ಆಫ್ ಪಿಕ್ಸಲ್ಲು, ಆರಿಜಾಂಟಲ್ಲು ಮತ್ತು ವರ್ಟಿಕಲ್ ಆಗಿ ಎಷ್ಟು ಪಿಕ್ಸಲ್ಸ್ ಇದೆಯಲ್ಲ ಅದನ್ನು ರೆಸಲ್ಯೂಷನ್ ಅಂತ ಇಂಡಿಕೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಮ ಡಿಸ್ಪ್ಲೇ 4K ಡಿಸ್ಪ್ಲೇ ಆಗಿರುತ್ತೆ, ಬಟ್ ನಿಮಗೆ 4Kಲಿ ನೋಡೋದಕ್ಕೆ ಇಷ್ಟ ಇಲ್ಲ, ಅದನ್ನು 2Kಗೆ ರೆಡ್ಯೂಸ್ ಮಾಡಬೇಕು ಅಥವಾ 1Kಗೆ ರೆಡ್ಯೂಸ್ ಮಾಡಬೇಕು. 1080p 4K ರೆಸಲ್ಯೂಷನ್ ಅಂತಾರೆ, ಅಥವಾ 2K ರೆಸಲ್ಯೂಷನ್ ಅಥವಾ QHD ಅಂತಾರೆ. 1K ರೆಸಲ್ಯೂಷನ್ನ ನಿಮ್ಮನ್ನ ಫುಲ್ HD ಅಂತ ಕೂಡ ಕರೀತಾರೆ. ನೀವು ಅದನ್ನು ಹೇಗೆ ರೆಡ್ಯೂಸ್ ಮಾಡ್ಬೋದು, ಒಂದು ರೆಸಲ್ಯೂಷನಿಂದ ಇನ್ನೊಂದು ರೆಸಲ್ಯೂಷನ್ಗೆ ಹೇಗೆ ಚೇಂಜ್ ಮಾಡೋದು ಅಂತ ನಾನು ಇವಾಗ ಹೇಳ್ಕೊಡ್ತೀನಿ. ರೆಸಲ್ಯೂಷನ್ ಎಂತಕ್ಕೆ ಚೇಂಜ್ ಮಾಡ್ತೀರಾ ಅಂದರೆ, ಆಬ್ವಿಯಸ್ಲಿ ಯು ವಾಂಟೆಡ್ ಟು ರನ್ ಎ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಇನ್ ಎ ಸ್ಪೆಸಿಫಿಕ್ ರೆಸಲ್ಯೂಷನ್. ನಿಮ್ಮ ಕಂಪ್ಯೂಟರ್, ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಲ್ಲಿ ಡಿಫಾಲ್ಟ್ ರೆಸಲ್ಯೂಷನ್ ಏನಿರುತ್ತೆ ಅಂದರೆ, ನಿಮ್ಮ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ದು ಡಿಫಾಲ್ಟ್ ರೆಸಲ್ಯೂಷನ್ ಏನಿರುತ್ತಲ್ಲ, ನಂಬರ್ ಆಫ್ ಪಿಕ್ಸಲ್ಸ್, ಆರಿಜಾಂಟಲ್ಲು ಮತ್ತು ವರ್ಟಿಕಲ್ ಆಗಿ ಎಷ್ಟು ಪಿಕ್ಸಲ್ಸ್ ಇರುತ್ತಲ್ಲ ಅದು ಬೈ ಡಿಫಾಲ್ಟ್ ಆಗಿರುತ್ತೆ. ಬಟ್ ನೀವು ಅದನ್ನ ಏನಾದ್ರು ಚೇಂಜ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ, ರೈಟ್ ಕ್ಲಿಕ್ ಮಾಡಿ ನಿಮ್ಮ ವಿಂಡೋಸ್ ಮೇಲೆ ನೀವು ಇಲ್ಲಿ ನೋಡ್ಬೋದು ಡಿಸ್ಪ್ಲೇ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ಸ್ ಇದೆ. ಏನು ಮಾಡಿದೆ, ನಾನು ರೈಟ್ ಕ್ಲಿಕ್ ಮಾಡಿದೆ, ಡಿಸ್ಪ್ಲೇ ಸೆಟ್ಟಿಂಗ್ಸ್ ಅಂತ ಆಪ್ಷನ್ಸ್ ಇದೆ, ಅದನ್ನು ಸೆಲೆಕ್ಟ್ ಮಾಡಾದಮೇಲೆ ನಿಮಗೆ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ, ಡಿಸ್ಪ್ಲೇ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ನೀವು ಸ್ಕಾಲ್ ಡೌನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡಿ ಡಿಸ್ಪ್ಲೇ ರೆಸಲ್ಯೂಷನ್ ಅಂತ ಇದೆ. ಈ ಡಿಸ್ಪ್ಲೇ ರೆಸಲ್ಯೂಷನ್ನ ನೀವು ಬೈ ಡಿಫಾಲ್ಟು 1920 by 1080 ಪಿಕ್ಸಲ್ಸ್ ಇದೆ, ಅಂದರೆ ಫುಲ್ HD ರೆಸಲ್ಯೂಷನ್ ಇದೆ. ಬಿಕಾಸ್ ನನ್ನ ಲ್ಯಾಪ್ಟಾಪ್ ಸ್ಕ್ರೀನ್ದು ಡಿಫಾಲ್ಟ್ ರೆಸಲ್ಯೂಷನ್ ಏನಿದೆ ಫುಲ್ HD ರೆಸಲ್ಯೂಷನ್ ಇದೆ, ಅದಕ್ಕೆ ರೆಕಮೆಂಡೆಡ್ ಅಂತ ತೋರಿಸ್ತಾ ಇದೆ ನೋಡಿ ಬ್ರ್ಯಾಕೆಟಲ್ಲಿ. ಬಟ್ ನಾನು ಅದನ್ನು ಇನ್ನೊಂಚೂರು ಕಡಿಮೆ ಮಾಡಬೇಕು ಅಂದರೆ 1680 ಇಂಟು 1050 ಮಾಡಬೇಕು ಅಂದರೆ ಸೆಲೆಕ್ಟ್ ಮಾಡಿ. ಆಟೋಮೆಟಿಕ್ಕಾಗಿ ಚೇಂಜ್ ಆಗ್ತಿದೆ. ನಿಮ್ಗೆ ಆಲ್ರೆಡಿ ವಾರ್ನಿಂಗ್ ಮೆಸೇಜನ್ನು ಕೂಡ ಕೊಡ್ತಾ ಇದೆ, ಡು ಯು ವಾಂಟ್ ಟು ಚೇಂಜ್ ಆರ್ ಕೀಪ್ ದಿಸ್ ಸೆಟ್ಟಿಂಗ್ ಅಂತ. ನಾನು ರಿವರ್ಟ್ ಅಂತ ಕೊಡ್ತಾ ಇದ್ದೀನಿ. ರಿವರ್ಟ್ ಅಂದರೆ ಮಾಮೂಲಿ ಡಿಫಾಲ್ಟ್ ಸೆಟ್ಟಿಂಗಿಗೆ ಹೋಗುತ್ತೆ. ಬಟ್ ಇಫ್ ಯು ವಾಂಟ್ ಟು ಚೇಂಜ್ ಇಟ್, ಯು ಕ್ಯಾನ್ ಚೇಂಜ್ ಇಟ್. ಫಾರ್ ಎಕ್ಸಾಂಪಲ್ 1600 by 900 ಅಂತ ಚೂಸ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಸ್ಕ್ರೀನ್ದು ರೆಸಲ್ಯೂಷನ್ ಅಥವಾ ಟೆಕ್ಸ್ಟ್ ಸೈಜನೇ ದಪ್ಪ ದಪ್ಪ ಕಾಣಿಸ್ತಾ ಇದೆ, ಗೊತ್ತಾಗ್ತಿದೆಯಲ್ಲ. ಅದೇ ರೀತಿ ಇಫ್ ಯು ವಾಂಟ್ ಟು ಚೇಂಜ್ ದಿಸ್ ಬ್ಯಾಕ್ ಟು ವೆರಿ ಸ್ಮಾಲರ್ ರೆಸಲ್ಯೂಷನ್, ಹಳೆ ಕಾಲದಲ್ಲಿ 5 ವರ್ಷ 10 ವರ್ಷದಿಂದ ಈವನ್ ಫುಲ್ HD ರೆಸಲ್ಯೂಷನ್ ಕೂಡ ಇರಲಿಲ್ಲ, ನಿಮಗೆ 1080p 780p ರೆಸಲ್ಯೂಷನ್ಸ್ ಅಂತ ಬರ್ತಿತ್ತು. ಅದಕ್ಕೆ ನೀವು ಇಲ್ಲಿ ನೋಡಿ HD ರೆಡಿ ಅಂತ ಕೂಡ ಕರಿತಾ ಇದ್ರು. ನಾನಿವಾಗ ಅದನ್ನು ಚೂಸ್ ಮಾಡ್ತಾ ಇದ್ದೀನಿ. ನಮ್ಮ ಡೆಸ್ಕ್ಟಾಪ್ ನೋಡಿ ಎಷ್ಟು ದಪ್ಪ ದಪ್ಪ ಕಾಣಿಸ್ತಾ ಇದೆ, ಟೆಕ್ಸ್ಟ್ ಎಲ್ಲ ಎಷ್ಟು ದಪ್ಪ ದಪ್ಪ ಕಾಣಿಸ್ತಾ ಇದೆ, ಗೊತ್ತಾಯ್ತಲ್ಲ. ನೀವು ಕೀಪ್ ಚೇಂಜಸ್ ಅಂತ ಕೊಟ್ಟರೆ ನಿಮ್ಮ ರೆಸಲ್ಯೂಷನ್ ಚೇಂಜ್ ಆಗುತ್ತೆ, ಗೊತ್ತಾಗ್ತಿದೆಯಲ್ಲ ಫ್ರೆಂಡ್ಸ್. ಸೊ ಈ ರೀತಿ ನೀವು ನಿಮ್ಮ ಡಿಸ್ಪ್ಲೇ ಸೆಟ್ಟಿಂಗಿಗೆ ಹೋಗಿ ನಿಮ್ಮ ಕಂಪ್ಯೂಟರ್ ಅಥವಾ ಡೆಸ್ಕ್ಟಾಪ್ ಮಾನಿಟರ್ದು ಸ್ಕ್ರೀನ್ ರೆಸಲ್ಯೂಷನ್ನ ಚೇಂಜ್ ಮಾಡ್ಬೋದು. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದೆ ಅನ್ಕೋತೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ಸೋ ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ಟಾಪಿಕ್ ರಿಲೇಟೆಡ್ ವಿಡಿಯೋ ಬೇಕು ಅಂತ ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಸೋ ದಟ್ ನಾನು ನಿಮಗೋಸ್ಕರ ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಧನ್ಯವಾದಗಳು.